ನಿಲ್ಲದ ಕೋವಿಡ್-19 ಆತಂಕ. ಇಂದು ಸಹ 3 ಜನ ಮೃತಪಟ್ಟಿದ್ದು, ಮೃತರ ಸಂಖ್ಯೆ 127ಕ್ಕೆ ಏರಿಕೆ. ಹಾಸನ ಜಿಲ್ಲೆಯಲ್ಲಿ 145 ಪಾಸಿಟಿವ್ ಪ್ರಕರಣಗಳು ದಾಖಲು. ಒಟ್ಟು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 4571ಕ್ಕೆ ಏರಿಕೆ. 2762 ಜನ ಗುಣಮುಖರಾಗಿ ಬಿಡುಗಡೆ. 1682 ಜನಕ್ಕೆ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಸ್ಪಷ್ಟನೆ. ಇಂದು ಪತ್ರಿಕೋದ್ಯಮವು ನಾನಾ ಸವಾಲುಗಳನ್ನ ಎದುರಿಸಬೇಕಾಗಿದೆ. ಸಮಾಜದ ಅಂಕುಡೊಂಕುಗಳನ್ನ ಎತ್ತಿ ಹಿಡಿದು ಸರಿಪಡಿಸಿ ಉತ್ತಮ ಸಮಾಜಕ್ಕಾಗಿ ಕಾರ್ಯನಿರ್ವಹಿಸಬೇಕು. ಜವಾಬ್ದಾರಿಯನ್ನ ಅರಿತು ವಸ್ತುನಿಷ್ಠ ವರದಿ ಪ್ರಕಟಿಸಲು ಜಿಲ್ಲಾಧಿಕಾರಿ ಆರ್ ಗಿರೀಶ್ ಕರೆ. ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಸಣ್ಣ ಕೈಗಾರಿಕೆಗಳ ಪಾತ್ರ ಬಹುಮುಖ್ಯ. ಸಣ್ಣ ಕೈಗಾರಿಕೆ ಸಂಘದ ನೂತನ ಅಧ್ಯಕ್ಷರ ಆಯ್ಕೆ. ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆ. ಹಾಸನ ಜಿಲ್ಲೆಯಲ್ಲಿ ಇಂದು 3 ಜನ ಕೊರೋನಾ ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಒಟ್ಟು ಮೃತರ ಸಂಖ್ಯೆ 123ಕ್ಕೆ ಏರಿಕೆಯಾಗಿದೆ. ಹೊಸದಾಗಿ ಇಂದು 145 ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದ್ದು, ಇದರೊಂದಿಗೆ ಸೋಂಕಿತರ ಸಂಖ್ಯೆ ಜಿಲ್ಲೆಯಲ್ಲಿ 4571ಕ್ಕೆ ಏರಿಕೆಯಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ತಿಳಿಸಿದರು. ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, ಜಿಲ್ಲೆಯಲ್ಲಿ ಕೋವಿಡ್-19 ಆಸ್ಪತ್ರೆಯಲ್ಲಿ ಸಕ್ರಿಯವಾಗಿ 1682 ಮಂದಿ ಸೋಂಕಿತರಿಗೆ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಇದುವರೆಗೂ ಜಿಲ್ಲೆಯಲ್ಲಿ 2762 ಮಂದಿ ಗುಣಮುಖರಾಗಿ ಮನೆಗೆ ವಾಪಸ್ ತೆರಳಿದ್ದಾರೆ. ತೀವ್ರ ನಿಗಾ ಘಟಕದಲ್ಲಿ 54 ಜನರು ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಇಂದು ಪತ್ತೆಯಾದಂತಹ 145 ಕೊರೋನಾ ಪ್ರಕರಣಗಳಲ್ಲಿ ತಾಲೂಕುವಾರು ಹೀಗಿದೆ. 51 ಜನ ಅರಸೀಕೆರೆ ತಾಲೂಕಿನವರು, 7 ಜನ ಚನ್ನರಾಯಪಟ್ಟಣ ತಾಲೂಕಿನವರು, ಆಲೂರಿನಲ್ಲಿ 4, ಹಾಸನ ತಾಲೂಕಿನಲ್ಲಿ 55, 15 ಜನರು ಹೊಳೆನರಸೀಪುರ ತಾಲೂಕಿನವರು, 3 ಜನ ಅರಕಲಗೂಡು, ಬೇಲೂರಿನಲ್ಲಿ 6, ಸಕಲೇಶಪುರದಲ್ಲಿ 4 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಚನ್ನರಾಯಪಟ್ಟಣದ ನಿವಾಸಿ 80 ವರ್ಷದ ಮಹಿಳೆ ಕೊರೋನಾ ತಗುಲಿ ಉಸಿರಾಟದ ತೊಂದರೆಯಿಂದಾಗಿ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದು, ಚಿಕಿತ್ಸೆ ಫಲಕಾರಿಯಾಗದೆ ಭಾನುವಾರ ಮೃತಪಟ್ಟಿದ್ದಾರೆ. ಅರಸೀಕೆರೆ ತಾಲೂಕಿನ 16 ವರ್ಷದ ಪುರುಷ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಮತ್ತೊಬ್ಬರು ಹಾಸನ ತಾಲೂಕಿನ 66 ವರ್ಷದ ಪುರುಷ ಉಸಿರಾಟದ ತೊಂದರೆಯಿಂದಾಗಿ ಸಾವನ್ನಪ್ಪಿದ್ದಾರೆ. ಈ ಮೂರುವರ ಸಾವು ಸೇರಿ ಇದುವರೆಗೂ ಜಿಲ್ಲೆಯಲ್ಲಿ ಮೃತರ ಸಂಖ್ಯೆ 127ಕ್ಕೆ ಏರಿಕೆಯಾಗಿದೆ. ಐಸಿಯುನಲ್ಲಿ 54 ಜನರು ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಮಾಹಿತಿಯನ್ನ ನೀಡಿದ್ದಾರೆ. ಇವತ್ತಿನ ದಿವಸ ಹಾಸನ ಜಿಲ್ಲೆಯಲ್ಲಿ 145 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ. ಒಟ್ಟು ಪ್ರಕರಣಗಳು 4571. ಇವತ್ತಿನ ದಿವಸ 39 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಒಟ್ಟು ಡಿಸ್ಚಾರ್ಜ್ ಆದವರ ಸಂಖ್ಯೆ 2762. ಆ್ಯಕ್ಟಿವ್ ಪ್ರಕರಣಗಳಿರುವಂಥದ್ದು 1682. ಇವತ್ತಿನ ದಿವಸ 80 ವರ್ಷದ ಮಹಿಳೆ, ಚನ್ನರಾಯಪಟ್ಟಣ ತಾಲೂಕಿಗೆ ಸೇರಿದವರು. ಅವರು ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದರು. ಉಸಿರಾಟದ ತೊಂದರೆಯಿಂದ ಅವರು ಕೂಡ ಇವತ್ತು ಮೃತಪಟ್ಟಿದ್ದಾರೆ. ಇನ್ನೊಬ್ಬರು ಅರಸೀಕೆರೆ ತಾಲೂಕಿನ 16 ವರ್ಷದ ಪುರುಷರು, ಅವರು ಕೂಡ ಹಿಮ್ಸ್ ಆಸ್ಪತ್ರೆಯಲ್ಲಿ ಇವತ್ತು ಮೃತಪಟ್ಟಿದ್ದಾರೆ. ಇನ್ನೊಬ್ಬರು 66 ವರ್ಷದ ಪುರುಷ, ಹಾಸನ ತಾಲೂಕಿಗೆ ಸೇರಿದವರು. ಅವರು ಕೂಡ ಉಸಿರಾಟದ ತೊಂದರೆಯಿಂದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದರು. ಅವರು ಕೂಡ ಡೆತ್ ಆಗಿದ್ದಾರೆ. ಒಟ್ಟು ಮೃತಪಟ್ಟವರ ಸಂಖ್ಯೆ ಜಿಲ್ಲೆಯಲ್ಲಿ ಇವತ್ತಿನ ದಿವಸ 3 ಆಗಿದ್ದು, ಒಟ್ಟು 127 ಆಗಿದೆ. ಐಸಿಯುನಲ್ಲಿ 54 ಜನ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ತಾಲೂಕುವಾರು ಆಲೂರಲ್ಲಿ 4 ಪ್ರಕರಣ, ಅರಕಲಗೂಡಲ್ಲಿ 3, ಅರಸೀಕೆರೆಯಲ್ಲಿ 51, ಬೇಲೂರಲ್ಲಿ 6, ಚನ್ನರಾಯಪಟ್ಟಣದಲ್ಲಿ 7 ಪ್ರಕರಣ, ಹಾಸನದಲ್ಲಿ 55, ಹೊಳೆನರಸೀಪುರದಲ್ಲಿ 15, ಸಕಲೇಶಪುರದಲ್ಲಿ 4, ಒಟ್ಟು 145 ಪ್ರಕರಣಗಳು ಜಿಲ್ಲೆಯಲ್ಲಿ ವರದಿಯಾಗಿದೆ. ಈಗಾಗಲೇ ತಮಗೆಲ್ಲರಿಗೂ ತಿಳಿಸಿರುವಂತೆ ಯಾರು ಎಸಿಂಪ್ಟಮ್ಯಾಟಿಕ್ಸ್ ಇದ್ದು ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಮತ್ತು ಅವರ ಪ್ರಾಥಮಿಕ ತಪಾಸಣೆಯನ್ನು ಮಾಡಿ ಅವರನ್ನು ಹೋಮ್ ಐಸೋಲೇಷನ್ನಲ್ಲಿ ಇಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡ್ತಾಯಿದೆ. ಅದೇ ರೀತಿ ಅವರನ್ನು ಪ್ರತ್ಯೇಕವಾಗಿ ಇಡುವಂಥದ್ದು ಕೆಲಸ ಆಗಬೇಕು. ಅವ್ರ ಜೊತೆ ಸಾಮಾಜಿಕ ಅಂತರವನ್ನು ಕಾಪಾಡಬೇಕು. ಅನಗತ್ಯವಾಗಿ ಭಯಪಡುವಂಥದ್ದಿಲ್ಲ. ಮತ್ತು ಯಾರಿಗಾದರೂ ಈ ಥರ ಹೋಮ್ ಐಸೋಲೇಷನ್ ಇದ್ದವರಲ್ಲಿ ಯಾವುದಾದ್ರು ಉಸಿರಾಟದ ತೊಂದರೆ ಅಥವಾ ಬೇರೆ ಏನಾದರೂ ಕೋವಿಡ್ ಸಂಬಂಧಿತ ಸಿಂಪ್ಟಮ್ಸ್ ಏನಾದರೂ ಕಂಡು ಬಂದರೆ ತಕ್ಷಣ ಸಹಾಯವಾಣಿಯನ್ನು ಕನ್ಸಲ್ಟ್ ಮಾಡಬೇಕು. ಅದರ ಜೊತೆಗೆ ಯಾರು ನಾವು ಈಗಾಗಲೇ ಹೋಮ್ ಐಸೋಲೇಷನ್ ಇರೋವಂಥವರು
ಎಲ್ಲರೂ ಕೂಡ ಪಲ್ಸ್ ಆಕ್ಸಿಮೀಟರ್ಸ್ನ ಇಟ್ಕೋಬೇಕು. ಆ ಮೂಲಕ ತಮ್ಮ ಆಮ್ಲಜನಕದ ಲೆವೆಲ್ಸ್ನ ನೋಡ್ಕೋಬೇಕು. ಯಾರು 94% ಕಡಿಮೆ ಇದ್ದರೆ ಆ ಥರದವರು ತಕ್ಷಣ ತಮ್ಮ ಸಂಬಂಧಿತ ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಮತ್ತು ತಕ್ಷಣ ಆಸ್ಪತ್ರೆಗೆ ಅವರು ಚಿಕಿತ್ಸೆಗೆ ಬರಬೇಕು. ಅದೇ ರೀತಿ ಈಗಾಗಲೇ ತಮಗೆಲ್ಲರಿಗೂ ತಿಳಿಸಿರುವಂತೆ ಈ ಒಂದು ಕೋವಿಡ್ ನಿಯಂತ್ರಣದಲ್ಲಿ ಸಾಮಾಜಿಕ ಅಂತರ, ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಮಾಸ್ಕ್ನ ಧರಿಸುವಂಥದ್ದು, ಸಮಯ ಸಮಾರಂಭಗಳನ್ನು ಅವಾಯ್ಡ್ ಮಾಡಿ ಈ ಮೂಲಕ ಈ ಕೋವಿಡ್ ನಿಯಂತ್ರಣದಲ್ಲಿ ನಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಮನವಿಯನ್ನು ಮಾಡ್ತೇವೆ. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಬೇಲೂರು ತಾಲೂಕು ಶಿಕ್ಷಣ ಇಲಾಖೆ ಹಾಗೂ ಬಾಂಧವ್ಯ ಲೋಕದ ವತಿಯಿಂದ ಶಿಕ್ಷಣ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿರುವಂತಹ ಸಂಪತ್ ಅವರನ್ನ ಸನ್ಮಾನಿಸಲಾಯಿತು. ಶಿಕ್ಷಣ ಇಲಾಖೆಯ ಬಿಆರ್ಸಿ ಕೇಂದ್ರದಲ್ಲಿ ಅಭಿನಂದನಾ ಕಾರ್ಯಕ್ರಮದಲ್ಲಿ ಸಂಪತ್ ಕುಮಾರ್ ಅವರನ್ನ ಸನ್ಮಾನಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್, ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಶಿಕ್ಷಕರಾಗುವುದು ಒಂದು ದೊಡ್ಡ ಕೊಡುಗೆ. ಅದರಲ್ಲೂ ಸಹ ಬಹು ಮುಖ್ಯವಾದಂತಹ ಸಾರ್ವಜನಿಕರೊಂದಿಗೆ ಶಿಕ್ಷಣ ಇಲಾಖೆ ಹಾಗೂ ವಿದ್ಯಾರ್ಥಿಗಳೊಂದಿಗೆ ತಮ್ಮ ಬಾಂಧವ್ಯವನ್ನ ಬೆಳೆಸಿಕೊಂಡು ಉತ್ತಮ ಶಿಕ್ಷಕ ಎಂದು ಹೆಸರು ಪಡೆದಿರುವ ಸಂಪತ್ ನಮ್ಮ ಶಿಕ್ಷಣ ಸಂಸ್ಥೆಯ ಒಡನಾಡಿ ಎನ್ನುವುದು ತುಂಬಾ ಹೆಮ್ಮೆಯ ವಿಚಾರ. ಕೆಲಸ ನಿರ್ವಹಿಸುವಂತಹ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯೆಯ ಜೊತೆಯಲ್ಲಿ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದರ ಜೊತೆಗೆ ತಾವೇ ಶಾಲೆಯ ಪಕ್ಕದಲ್ಲಿ ತರಕಾರಿಗಳನ್ನ ಬೆಳೆದು ಬಿಸಿಯೂಟಕ್ಕೆ ಬಳಸುತ್ತಿರುವುದಲ್ಲದೆ ಕರೋನಾ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಸಂಪೂರ್ಣವಾಗಿ ಬಂದ್ ಆದ ಸಂದರ್ಭದಲ್ಲೂ ತಮ್ಮ ಸ್ವಂತ ಖರ್ಚಿನಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬುವ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಪಾಠ ಮಾಡುವುದರಲ್ಲದೆ ತಮ್ಮ ಸಮಾಜ ಸೇವೆಯನ್ನ ಮಾಡುತ್ತಿದ್ದು, ಇವರಿಂದ ಇತರೆ ಶಿಕ್ಷಕರು ಉತ್ತಮ ಸಮಾಜ ಸೇವೆಯನ್ನ ಮಾಡಬೇಕು ಎಂದು ಕಿವಿಮಾತನ್ನ ಹೇಳಿದ್ರು. ಪುರಸಭೆಯ ಮಾಜಿ ಅಧ್ಯಕ್ಷ ಎಚ್.ಎಂ. ದಯಾನಂದ್ ಮಾತನಾಡಿ, ಶಿಕ್ಷಣ ಎಂದರೆ ಕೇವಲ ವಿದ್ಯೆಗೆ ಮಾತ್ರ ಮೀಸಲು ಎಂಬುವ ನಾನುಡಿಯಂತೆ ಸಮಾಜ ಸೇವೆಯಲ್ಲಿ ಇವರ ಪಾತ್ರ ಬಹುದೊಡ್ಡದ್ದು. ನಾಗರಿಕರು ಹಾಗೂ ಭಿಕ್ಷುಕರಿಗೆ ಸ್ನೇಹಿತರ ಬಳಗದೊಂದಿಗೆ ಒಂದು ಸೇವಾ ಸಂಸ್ಥೆಯನ್ನ ಕಟ್ಟಿಕೊಂಡು ಊಟ ಉಪಚಾರ ಮಾಡುವುದರೊಂದಿಗೆ ಸುಮಾರು 50ಕ್ಕೂ ಹೆಚ್ಚು ನಿರ್ಗತಿಕರಿಗೆ ಕ್ಷೌರ ಮಾಡಿ ಉಪಚರಿಸುವುದಲ್ಲದೆ ಸುಮಾರು ಅನಾಥ ಶವಗಳಿಗೆ ಇವರು ಅಂತ್ಯ ಸಂಸ್ಕಾರವನ್ನ ಮಾಡಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಎಂದು ಶ್ಲಾಘಿಸಿದ್ರು. ಅಭಿನಂದನೆಯನ್ನ ಸ್ವೀಕರಿಸಿ ಮಾತನಾಡಿದ ಶಿಕ್ಷಕ ಸಂಪತ್, ನಾವು ಮಾಡುವಂತಹ ಕೆಲಸವನ್ನ ಎಲ್ಲಿಯೂ ಪ್ರಚಾರ ಪಡಿಸದೆ ದೇವರು ಕೆಲಸವೆಂದು ಮಾಡಿದಾಗ ನಮಗೆ ಆತ್ಮತೃಪ್ತಿಯ ಜೊತೆಗೆ ಮನಃಶಾಂತಿ ದೊರೆಯುವುದರಿಂದ ಮುಂದೆಯೂ ಸಹ ನನ್ನ ಸ್ನೇಹಿತರ ಜೊತೆಗೂಡಿ ಈ ಸೇವೆಯನ್ನ ಮುಂದುವರಿಸುವುದಾಗಿ ತಿಳಿಸಿದ್ರು. ಕೋವಿಡ್ ಸಂದರ್ಭ ಅಂತಾನೆ ಅಲ್ಲ, ಅದಕ್ಕೂ ಸುಮಾರು 4 ವರ್ಷಗಳಿಂದ ಸಂಪತ್ ಅವರ ಸೇವೆ ಬಹಳ ಅಮೋಘವಾದಂಥದ್ದು. ನನಗೆ ಗೊತ್ತಿರೋ ಹಾಗೆ ಬೇಲೂರು ಪಟ್ಟಣದಲ್ಲಿ ಯಾರಿಗಾದರೂ ಹಸುವಿದೆ ಅನ್ನೋದೇನಾದರೂ ಗೊತ್ತಿದ್ರೆ ಅದು ಸಂಪತ್ ಅವರು ಮತ್ತು ಅವ್ರ ತಂಡದವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಂತ ನಾನು ಭಾವಿಸ್ತೀನಿ. ಅವರು ಸುಮಾರು 4 ವರ್ಷಗಳಿಂದ ನಿರ್ಗತಿಕರು, ಭಿಕ್ಷುಕರು, ಹಾಗೆ ಅನಾಥರು ಅವ್ರನ್ನ ಎಲ್ಲೇ ಇದ್ರೂ ಅವ್ರನ್ನ ಹುಡುಕಿ ಅವ್ರಿಗೆ ಶೇವಿಂಗ್ ಮಾಡಿಸೋದ್ರಿಂದ ಹಿಡಿದು ಕಟಿಂಗ್ ಮಾಡಿಸೋದ್ರಿಂದ ಹಿಡಿದು ಅವ್ರ ಸ್ನಾನವನ್ನು ಮಾಡಿಸಿ ಅವರಿಗೆ ಬಟ್ಟೆಯನ್ನು ತೊಡಿಸಿ ಅವರಿಗೆ ಊಟವನ್ನು ಕೊಡಿಸಿ ಅದ್ರ ಜೊತೆಗೆ ಔಷಧಿ ಉಪಚಾರವನ್ನು ಮಾಡ್ತಕ್ಕಂಥ ಕೆಲಸ TC ಸಂಪತ್ ಮತ್ತು ಅವ್ರ ತಂಡ ಮಾಡ್ತಿದೆ. ನಿಜಕ್ಕೂ ನಮ್ಮ ಜೊತೆ ನನ್ನ ಸಹೋದ್ಯೋಗಿ ಮಿತ್ರ ಅವರು ಸಂಪತ್ರವರು ಅವರು ಈ ರೀತಿಯ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಬಹಳ ಖುಷಿಯಾಗುತ್ತೆ. ಜೊತೆಗೆ ಸಂಪತ್ರವರಿಗೆ ಪ್ರಶಸ್ತಿಗಳ ಅವ್ರ ಹಿಂದೆ ಹೋಗಲ್ಲ. ಅವರು ನಾನು ನಮ್ಮ ಸಾಹೇಬ್ರ ಹತ್ರ ಕೇಳಿದೆ, ಸಾಕಷ್ಟು ಸಹಾಯ ಮಾಡುವಲ್ಲಿ, ಸಾಮಾಜಿಕ ಸೇವೆ ಮಾಡುವಲ್ಲಿ ಎಲ್ಲರೂ ಇವತ್ತು ಮುಂದೆ ಬರಬೇಕಾದ ಸನ್ನಿವೇಶದಲ್ಲಿ ಇವತ್ತು. ಯಾಕೆಂದರೆ ಒಂದು ಇಡೀ ರಾಷ್ಟ್ರವೇ ಒಂದು ಈ ಒಂದು ರೋಗದ ವಿರುದ್ಧ ಹೋರಾಡಬೇಕಾದ ಸನ್ನಿವೇಶದಲ್ಲಿ ನಾವು ಗ್ರಾಮೀಣ ಭಾಗದಲ್ಲಿ ಎಷ್ಟೋ ಜನರಿಗೆ ಈ ರೋಗದ ಬಗ್ಗೆ ಗೊತ್ತಿರಲ್ಲ. ಹೇಗಿರಬೇಕು, ಹೇಗೆ ನಾವು ನಡ್ಕೋಬೇಕು, ಬಸ್ಸಲ್ಲಿದ್ದಾಗ ಹೇಗಿರಬೇಕು, ಹಾಸ್ಪಿಟ್ಲಿಗೆ ಹೋದಾಗ ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಈ ನಿಟ್ಟಿನಲ್ಲಿ ಈಗ ನಮ್ಮ ಸಂಪತ್ತವರು ಮತ್ತು ಅವರ ತಂಡ ನಿನ್ನೆ ನಮ್ಮ 24x7 ಏನು ತಂಡ ಮಾಡ್ಕೊಂಡಿದ್ದಾರೆ, ಅವರು ಎಲ್ಲ ಕಡೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಸಂಪತ್ತು, ಯಾಕೆ ನಾವಿವತ್ತು ವಿಶೇಷವಾಗಿ ಸಂಪತ್ತು ಬಗ್ಗೆ ಹೇಳ್ತಾ ಇದ್ದೀವಿ ಅಂದರೆ, ಅವರು ಈ ಸಾಮಾಜಿಕ ಕೆಲಸಗಳನ್ನ ಮಾಡುವುದರ ಜೊತೆಗೆ ನಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ಈ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಬಿಆರ್ಸಿ ಮೋಹನ್ ರಾಜ್, ಟಿಎಪಿಎಂಎಸ್ನ ಅಧ್ಯಕ್ಷ ಎಸ್ಕೆ ನಾಗೇಶ್, ಮಾಜಿ ಪುರಸಭೆಯ ಅಧ್ಯಕ್ಷ ಭಾರತಿ ಅರುಣಕುಮಾರ್, ಜಯಶ್ರೀ, ಗುರುರಾಜ್, ಶಿಕ್ಷಣ ಇಲಾಖೆಯ ಪಾಲಾಕ್ಷ ಮೂರ್ತಿ, ರಮೇಶ್, ಮಂಜುನಾಥ್, ಮೋಹನ್, ಉಮೇಶ್ ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, ಬೇಲೂರು, ಜಸ್ಟ್ ನ್ಯೂಸ್.
ಬೇಲೂರು ವಿಧಾನಸಭಾ ಕ್ಷೇತ್ರದ ಪ್ರಸಾದಿಹಳ್ಳಿ ಗ್ರಾಮದಲ್ಲಿ ಮಳೆಯ ಅತಿವೃಷ್ಟಿಯಿಂದಾಗಿ ಗ್ರಾಮದ ಸೇತುವೆ ಕೊಚ್ಚಿ ಹೋಗಿ ಸೇತುವೆಯ ಸುತ್ತಮುತ್ತಲಿನ ಜಾಗದಲ್ಲಿ ರೈತರು ಬೆಳೆಯು ಕೊಚ್ಚಿ ಹೋಗಿದ ಕಾರಣದಿಂದಾಗಿ ಇಂದು ಸ್ಥಳಕ್ಕೆ ಹಾಸನದ ಬಿಜೆಪಿ ಜಿಲ್ಲಾಧ್ಯಕ್ಷ ಎಚ್.ಕೆ. ಸುರೇಶ್ ಅವರು ಭೇಟಿ ನೀಡಿ ಸ್ಥಳವನ್ನ ವೀಕ್ಷಣೆ ಮಾಡಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕರೆ ಮಾಡಿ ತಕ್ಷಣವೇ ಈ ಸಮಸ್ಯೆಯನ್ನ ಬಗೆಹರಿಸುವಂತೆ ಹಾಗೂ ಪರಿಹಾರ ನೀಡುವಂತೆ ಮನವಿ ಮಾಡಿದ್ರು. ನಂತರ ಬೆಳೆ ಹಾನಿಗೊಳಗಾದಂತಹ ರೈತ ಮನೆಗಳಿಗೆ ಭೇಟಿ ನೀಡಿ ಪರಿಹಾರವನ್ನು ನೀಡಿ ಸಾಂತ್ವನವನ್ನ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಗುರಪ್ಪ ಗೌಡ, ಶೇಷಪ್ಪ, ಶಿವಣ್ಣ, ಕಾಂತರಾಜು, ಶಾಂತಿಗೌಡ, ತಿಮ್ಮೇಗೌಡ, ಜಯರಾಮ್, ಉಮೇಶ್, ರುದ್ರೇಶ್, ವೆಂಕಟೇಶ್ ಇನ್ನು ಮುಂತಾದವರು ಹಾಜರಿದ್ದರು. ಗಣೇಶ್, ಬೇಲೂರು, ದಿಸ್ ನ್ಯೂಸ್. ಇಂದು ಎಲೆಕ್ಟ್ರಾನಿಕಲ್ ಮಾಧ್ಯಮಗಳು ಬಂದ ಮೇಲೆ ಪತ್ರಿಕೋದ್ಯಮವು ನಾನಾ ಸವಾಲುಗಳನ್ನ ಎದುರಿಸಬೇಕಾದಂತಹ ಸಂದರ್ಭ ಬಂದಿದೆ. ಈ ನಿಟ್ಟಿನಲ್ಲಿ ತನ್ನ ಜವಾಬ್ದಾರಿಯನ್ನ ಅರಿತು ವಸ್ತುನಿಷ್ಠೆ ಜವಾಬ್ದಾರಿಯನ್ನ ಪ್ರಕಟಿಸಬೇಕೆಂದು ಜಿಲ್ಲಾಧಿಕಾರಿ ಆರ್ ಗಿರೀಶ್ ತಿಳಿಸಿದರು. ಹಾಸನ ನಗರದ ಹೊರವಲಯದ ಕೈಗಾರಿಕೆ ಪ್ರದೇಶದಲ್ಲಿರುವ ಪವನಪುತ್ರ ರೆಸಾರ್ಟ್ ಸಭಾಂಗಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಹಮ್ಮಿಕೊಳ್ಳಲಾಗಿದ್ದಂತಹ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ದಿನಾಚರಣೆಯನ್ನ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ಆರ್ ಗಿರೀಶ್ ಅವರು, ಈಗ ಎಲೆಕ್ಟ್ರಾನಿಕಲ್ ಮಾಧ್ಯಮಗಳು ಬಂದ ಮೇಲೆ ಪತ್ರಿಕಾ ಮಾಧ್ಯಮವು ಹಿಂದುಳಿದ ರೀತಿಯಲ್ಲಿ ಆಗಿಬಿಟ್ಟಿದೆ. ಯಾವುದೇ ಸುದ್ದಿಗಳನ್ನ ತಕ್ಷಣದಲ್ಲಿ ವಾಟ್ಸ್ಆಪ್ ಮತ್ತು ಟಿವಿಯಲ್ಲಿ ಬಿತ್ತರ ಮಾಡಲಾಗುತ್ತಿದೆ. ಆದರೆ ಪತ್ರಿಕೆಯಲ್ಲಿ ಒಂದು ದಿನವಾದ ಮೇಲೆ ಬಿತ್ತರ ಮಾಡಲಾಗುತ್ತದೆ. ಇವನ್ನೆಲ್ಲವನ್ನ ಗಮನಿಸಿದರೆ ಇಂದು ಪತ್ರಿಕಾ ಮಾಧ್ಯಮಕ್ಕೆ ಒಂದು ಸವಾಲು ಎದುರಾಗಿದೆ. ಅದರಲ್ಲೂ ಸಣ್ಣ ಪತ್ರಿಕೆಯು ಮುನ್ನಡೆಸಿಕೊಂಡು ಹೋಗುವುದು ಕಷ್ಟಕರವಾದ ಸಂಗತಿಯಾಗಿದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಪತ್ರಿಕೋದ್ಯಮವು 1943ರಲ್ಲಿ ಮಂಗಳೂರಿನ ಸಮಾಚಾರ ಎಂಬುವ ಪತ್ರಿಕೆಯನ್ನ ಜರ್ಮನ್ ಧರ್ಮದ ಪ್ರಚಾರಕನೋರ್ವ ಆರಂಭ ಮಾಡಿದ್ರು. ಹಿಂದಿನಿಂದಲೂ ಜನರು ಪತ್ರಿಕೆಗಳ ಬಗ್ಗೆ ಒಲವು ಮತ್ತು ಆಸಕ್ತಿಯನ್ನ ಹೊಂದಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಾನಿಕಲ್ ಮಾಧ್ಯಮಗಳು ನೋಡುತ್ತಿದ್ದೇವೆ. ಸ್ವತಂತ್ರದ ಸಂದರ್ಭದಲ್ಲಿ ಹೋರಾಟಗಾರರು ಅನೇಕ ಪತ್ರಿಕೆಗಳನ್ನ ತರಲು ಮುಂದಾದರು. ಮಹಾತ್ಮ ಗಾಂಧೀಜಿಯವರು ಹರಿಜನ ಪತ್ರಿಕೆಯನ್ನ ಆರಂಭಿಸಿ ಹರಿಜನರ ಉದ್ಧಾರಕ್ಕಾಗಿ ಇದನ್ನ ಬಳಸಿದ್ರು. ಗೋಪಾಲಕೃಷ್ಣ ಎಂಬುವವರು ಕೇಸರಿ ಪತ್ರಿಕೆಯನ್ನ ಆರಂಭಿಸಿ ದೇಶದ ಅಭಿಮಾನದ ಕಿಚ್ಚನ್ನ ಹಬ್ಬಿಸಿ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಳ್ಳಲು ಜನರನ್ನ ಬರಹದ ಮೂಲಕ ಪ್ರೇರೇಪಿಸಿದ್ರು. ಅದೇ ರೀತಿ ಅಂಬೇಡ್ಕರ್ ಅವರು ಮೂಕ ನಾಯಕ ಎಂಬುವ ಪತ್ರಿಕೆಯನ್ನ ಆರಂಭಿಸಿ ಹಿಂದುಳಿದವರಿಗೆ, ದಲಿತರಿಗೆ ಉದ್ಧಾರಕ್ಕಾಗಿ ಶ್ರಮಿಸಿದ್ರು. ದೇಶದ ಪತ್ರಿಕೋದ್ಯಮಕ್ಕೆ ತನ್ನದೇ ಆದಂತಹ ವಿಶಿಷ್ಟ ಇತಿಹಾಸವಿದೆ. ಇಂತಹ ಉತ್ತಮ ಇತಿಹಾಸ ಹೊಂದಿರುವ ಪತ್ರಿಕೆಗಳನ್ನ ಅತ್ಯಂತ ಪ್ರಾಮಾಣಿಕಾರಿಯಾಗಿ ಮತ್ತು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕಾಗಿದೆ ಎಂದು ಸಲಹೆಯನ್ನ ನೀಡಿದ್ರು. ಒಂದು ವಿಷಯದ ಸುದ್ದಿಯನ್ನ ಯಾವ ರೀತಿ ಪ್ರಕಟಿಸುವುದರ ಮೂಲಕ ದೇಶದ ಭವಿಷ್ಯವನ್ನ ನಿರ್ಧರಿಸುವುದರಿಂದ ಮಾಧ್ಯಮಗಳ ವಸ್ತುನಿಷ್ಠವಾಗಿ ಏನು ಸತ್ಯಾಂಶವಿದೆಯೋ ಆ ವಿಷಯದ ಪ್ರಕಾರವಾಗಿ ವಿಚಾರವನ್ನ ವರದಿ ಮಾಡಿ ಪ್ರಕಟಿಸಬೇಕಾಗುತ್ತದೆ ಎಂದು ಕಿವಿಮಾತನ್ನ ತಿಳಿಸಿದ್ರು. ಸರ್ಕಾರ ತಪ್ಪು ನಿರ್ಧಾರಗಳಿರಬಹುದು, ಸಮಾಜದ ಅಂಕುಡೊಂಕುಗಳು ಇರಬಹುದು, ಸಮಾಜದಲ್ಲಿ ನಡೆಯುತ್ತಿರುವಂತಹ ದೌರ್ಜನ್ಯ ಇರಬಹುದು. ಇಂತಹ ಪತ್ರಿಕೆಗಳಲ್ಲಿ ಹೊರಗಿಳಿದು ಬರಹದ ಮೂಲಕ ಜನರಿಗೆ ನ್ಯಾಯ ನೀಡುವಲ್ಲಿ ಸಫಲರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪತ್ರಿಕೆಗಳ ಪಾತ್ರ ಮಹತ್ವದಾಗಿದೆ ಎಂದು ಕಿವಿಮಾತನ್ನ ಹೇಳಿದ್ರು. ಪತ್ರಕರ್ತರು ಕೆಲ ಸಂದರ್ಭಗಳಲ್ಲಿ ವರದಿ ಮಾಡುವಾಗ ತಮ್ಮ ಜೀವದ ಹಂಗನ್ನ ತೊರೆದು ಕೆಲಸ ಮಾಡುವ ಸಂದರ್ಭಗಳು ಇದೆ. ವೃತ್ತಿಯನ್ನ ಮಾಧ್ಯಮದವರು ಅನೇಕ ಸವಾಲುಗಳನ್ನ ಎದುರಿಸಿ ಬರಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಮಾಧ್ಯಮಗಳ ಕ್ಷೇತ್ರದಲ್ಲಿ ಇನ್ನು ಹೆಚ್ಚು ವಿಸ್ತಾರವಾಗಿ ಬೆಳೆಯಲಿ, ವಸ್ತುನಿಷ್ಠ ವರದಿ ಮಾಡಲಿ ಎಂದು ಶುಭವನ್ನ ಹಾರೈಸಿದ್ರು. ಹೆಚ್ಚುವರಿ ಪೊಲೀಸ್ ಅಧಿಕಾರಿ ನಂದಿನಿ ಮಾತನಾಡಿ, ಯಾವುದೇ ಒಂದು ಘಟನೆಯನ್ನ ಮಾಧ್ಯಮದವರು ಪೊಲೀಸ್ ಇಲಾಖೆ ಜೊತೆಗೆ ಸಹಕಾರದೊಂದಿಗೆ ಇರುತ್ತಾರೆ. ಕಡಗಗಿಂತ ಲೇಖನೆ ಹರಿತವಾಗಿರುವುದು ಎಂಬುವ ಮಾತು ಸತ್ಯ. ಯಾವುದೇ ಕೆಲಸಗಳು ಹಿಂದುಳಿದಾಗ ಪತ್ರಿಕೆಯಲ್ಲಿ ಪ್ರಕಟವಾದ ಮೇಲೆ ಕೆಲಸವಾಗುತ್ತದೆ. ಈ ನಿಟ್ಟಿನಲ್ಲಿ ಪತ್ರಿಕೋದ್ಯಮಕ್ಕೆ ತನ್ನದೇ ಆದಂತಹ ಮಹತ್ವವನ್ನ ಹೊಂದಿದೆ. ಸಣ್ಣ ಪತ್ರಿಕೆಗಳ ಸಂಘದ ರಾಜ್ಯಾಧ್ಯಕ್ಷ ಜೆ.ಆರ್. ಕೆಂಚೇಗೌಡ ಮಾತನಾಡಿ, ಇಂದು ಜಿಲ್ಲಾ ಮಟ್ಟದ ಪತ್ರಿಕೆಗಳ ಸಂಕಷ್ಟವನ್ನ ಎದುರಿಸುತ್ತಿರುವ ಸಂದರ್ಭದಲ್ಲಿ ಸರ್ಕಾರ ಮತ್ತು ನಮ್ಮ ನಡುವಿನ ಉದ್ದೇಶದಿಂದ ಸಂಘವನ್ನ ಪ್ರಾರಂಭಿಸಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ರವಿ ನಕಲಗೂಡು ಮಾತನಾಡಿ, ದಿನದ 24 ಗಂಟೆಯೂ ಕೂಡ ಕಾರ್ಯಪ್ರವೃತ್ತರಾಗಿರುವ ಪತ್ರಕರ್ತರು ವರ್ಷಕ್ಕೆ 9 ಬಾರಿಯಾದರೂ ಒಟ್ಟಿಗೆ ಕುಳಿತು ಊಟ ಮಾಡುವ ಮೂಲಕ ಬಾಂಧವ್ಯ ಹಂಚುವುದು ಸಂಘದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಸರ್ಕಾರದ ತಪ್ಪು ನಿರ್ಧಾರಗಳಿರ್ಬೋದು, ಸಮಾಜದಲ್ಲಿ ಆಗುತ್ತಿರುವ ಅಂಕುಡೊಂಕುಗಳಿರ್ಬೋದು, ಸಮಾಜದಲ್ಲಿ ನಡೆಸಿರುವ ದೌರ್ಜನ್ಯಗಳಿರ್ಬೋದು, ಅಂಥವುಗಳನ್ನು ಸಹ ಪತ್ರಿಕೆಗಳು ಹೊರಗೆ ಎಳೆದು ತೆಗೆದು ಜನರಿಗೆ ನ್ಯಾಯ ಒದಗಿಸುವಲ್ಲಿ ಸಫಲ ಆಗಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಪತ್ರಿಕೆಗಳ ಪಾತ್ರ ಅತ್ಯಂತ ಪ್ರಮುಖವಾದದ್ದು. ಅದರಲ್ಲೂ ಈಗ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಬಂದ ಮೇಲೆ ಪತ್ರಿಕಾ ಮಾಧ್ಯಮ ಒಂಥರ ಹಿಂದುಳಿದ ಥರ ಆಗೋಗ್ಬಿಟ್ಟಿದೆ. ಯಾಕಂದರೆ ಅವರು ಸರ್ವೈವಲ್ಲೇ ಕ್ವಶನ್ ಥರ ಆಗ್ತಾ ಇದೆ. ಯಾವುದೇ ನ್ಯೂಸ್ ನಮಗೆ ವಾಟ್ಸಪ್ಪಲ್ಲಿ, ಟಿ ವಿನಲ್ಲಿ ಇಮಿಡಿಯೇಟಾಗಿ ಬಂದ್ಬಿಡ್ತದೆ. ಆ ನ್ಯೂಸ್ ನೆಕ್ಸ್ಟ್ ಡೇ ಪೇಪರ್ಗಳಲ್ಲಿ ಬರ್ತದೆ. ಸೊ ಹೀಗಾಗಿ ಪತ್ರಿಕಾ ಮಾಧ್ಯಮಕ್ಕೆ ವಿಶೇಷವಾಗಿ ಹೆಚ್ಚಿನ ಒಂದು ಸವಾಲು ಎದುರಾಗಿದೆ ಅಂತ ನಾನು ಭಾವಿಸ್ತೀವಿ.
ಅದರಲ್ಲೂ ಸಣ್ಣ ಪತ್ರಿಕೆಗಳನ್ನು ನಡೆಸೋದು ಇದ್ದಿನ ಕಾಲಗಳಲ್ಲಿ ತುಂಬ ಕಷ್ಟ. ಭಾಳಷ್ಟು ಸಣ್ಣ ಪತ್ರಿಕೆಗಳಿರ್ತವೆ. ಸಣ್ಣ ಪತ್ರಿಕೆಗಳ ಮಾಹಿತಿ ಸಂಗ್ರಹ ಮಾಡೋದು, ಪ್ರತಿ ದಿವಸ ಅದರ ಮುದ್ರಣ ಮಾಡೋದು, ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು ತುಂಬ ಕಷ್ಟದಲ್ಲಿ ಮಾಧ್ಯಮ ಮಿತ್ರರು ಕೆಲಸ ಮಾಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಕೆಲವೊಂದು ವರದಿ ಮಾಡುವ ಸಮಯದಲ್ಲಿ ಸಹ ಅವರ ಜೀವದ ಹಂಗು ಸಹ ಬರೆದು ವರದಿ ಮಾಡುವಂಥ ಸಂದರ್ಭಗಳಿದ್ದಾರೆ. ನಮ್ಮ ಹಾಸನದಲ್ಲೇ ಒಬ್ಬ ಹರೀಶ್ ಅವ್ರಿಗೆ ಕರೋನಾ ಬಂದಿತ್ತು. ಅದೃಷ್ಟವಶಾತ್ ಅವರು ಗುಣಮುಖರಾಗಿ ಹೊರಗಡೆ ಬಂದಿದ್ದಾರೆ. ಸೊ ಈ ರೀತಿ ಅವರು ಅನೇಕ ಸವಾಲುಗಳನ್ನು ಸಹ ಮಾಧ್ಯಮ ನಡೆಸೋದ್ರಲ್ಲಿ, ಮಾಹಿತಿ ಸಂಗ್ರಹ ಮಾಡೋದ್ರಲ್ಲಿ ತೊಡಗಿಕೊಂಡಿದ್ದಾರೆ. ಸೊ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಮತ್ತು ಮಾಧ್ಯಮ ಕ್ಷೇತ್ರ ಇನ್ನೂ ಹೆಚ್ಚು ವಿಸ್ತಾರವಾಗಿ ಬೆಳೀಲಿ, ವಸ್ತುನಿಷ್ಠ ವರದಿಯನ್ನು ಮಾಡಲಿ, ಸಮಾಜದ ಡೊಂಕುಗಳನ್ನು ತೋರಿಸೋದಲ್ಲದೆ ನಾವು ಸಮಾಜದಲ್ಲಿ ಏನು ಸಾಧನೆ ಮಾಡಿದ್ದೀವಿ ಅನ್ನೋದನ್ನೇ ನಾವು ತೋರಿಸ್ಬೇಕು. ಕೆಲವರು ಯಾರೋ ಒಬ್ಬರು ಹೇಳ್ತಾ ಇದ್ರು, ನಮ್ಮ ಭಾರತ ದೇಶ ಅಂದರೆ ಅವರು ಬಡವರು, ಅವರು ಇವರು ಅಂತ. ಆ ರೀತಿ ಹೇಳೋದ್ರಿಂದ ನಮ್ಮಲ್ಲೇ ನಮಗೆ ಕೀಳರಿಮೆ ಹೋಗ್ಬಿಡ್ತದೆ. ನಮ್ಮ ದೇಶ ಏನಪ್ಪ ಹಿಂಗಿದೆ, ನಮ್ಮ ದೇಶ ಏನಪ್ಪ ಈ ಥರ ಇದೆ. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ಒಳ್ಳೆಯ ಸ್ಥಿತಿನಲ್ಲಿ, ಅದು ರಾಜಕೀಯವಾಗಿ ಆಗಲಿ, ಆರ್ಥಿಕವಾಗಿ ಆಗಲಿ, ಸಾಮಾಜಿಕವಾಗಿ ಆಗಲಿ ನಾವು ಅತ್ಯಂತ ಉತ್ತಮ ಸ್ಥಿತಿಯಲ್ಲಿದ್ದಾವೆ. ನಾವು ಯಾವುದೇ ಒಂದು ಆದರ್ಶಗಳನ್ನು ಬಿಂಬಿಸಬೇಕೇ ಹೊರತು ನಮ್ಮಲ್ಲಿ ಕೊರತೆಗಳನ್ನಾಗಲಿ, ನಮ್ಮ ವೀಕ್ನೆಸ್ಗಳನ್ನಾಗಲಿ ಅದನ್ನೇ ಬಿಂಬಿಸ್ತಾ ಹೋಗಬಾರ್ದು. ನಮ್ಮ ಆದರ್ಶಗಳನ್ನು ಬಿಂಬಿಸಿದ್ರೆ ನಮ್ಮಲ್ಲಿ ಕಾನ್ಫಿಡೆನ್ಸ್ ಹುಟ್ಟುತ್ತೆ. ಕಾನ್ಫಿಡೆನ್ಸ್ ಹುಟ್ಟಿದ್ರೆ ಯು ವಿಲ್ ಬಿಕಮ್ ಸಕ್ಸಸ್ಫುಲ್. ಇಫ್ ಯು ಲೂಸ್ ಕಾನ್ಫಿಡೆನ್ಸ್ ಯು ಲೂಸ್ ಎವ್ರಿಥಿಂಗ್. ಸೊ ಈ ರೀತಿ ಒಂದು ಅತ್ಯಂತ ಜವಾಬ್ದಾರಿಯುತ ಸ್ಥಾನದಲ್ಲಿ ಇವತ್ತು ಪತ್ರಿಕೆಗಳಿದ್ದಾವೆ. ಅದೇ ರೀತಿ ಅನೇಕ ಸವಾಲುಗಳನ್ನು ಸಹ ಪತ್ರಿಕೋದ್ಯಮ ಮಾಧ್ಯಮಗಳು ಎದುರಿಸ್ತಾ ಇದ್ದಾವೆ. ಈ ಎಲ್ಲ ಸವಾಲುಗಳು ಮತ್ತು ಅವರ ಜವಾಬ್ದಾರಿಗಳ ಒಂದು ಅತ್ಯಂತ ಸಮಭಾವದ ಒಂದು ಬ್ಯಾಲೆನ್ಸ್ ಏನಂತ ಹೇಳ್ತೀವಿ, ಅದಕ್ಕೆ ಬ್ಯಾಲೆನ್ಸ್ ಮಾಡ್ಕೊಂಡು ಪತ್ರಿಕೆಗಳು ಮುಂದುವರಿತಾ ಇದ್ದಾವೆ. ಸರ್ಕಾರಗಳು ಸಹ ಪತ್ರಿಕೆಗಳ ಜೊತೆಗೆ ಅಭಿವೃದ್ಧಿ ಕಾರ್ಯಗಳನ್ನು, ಆಡಳಿತವನ್ನು ಜೊತೆಯಾಗಿ ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಮಾಧ್ಯಮ ದಿನಾಚರಣೆಯನ್ನು ಅಂಗವಾಗಿ ನಡೆದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಅವರ ಕುಟುಂಬದವರಿಗೆ ಶುಭಾಶಯಗಳನ್ನು ಕೋರ್ತಾ ನಮ್ಮ ಕರೋನಾ ಆದಷ್ಟು ಬೇಗ ದೂರ ಆಗಲಿ. ಕಾರ್ಯಕ್ರಮ ನಮ್ಮ ಸಂಘಟನೆಯ ಕಾರ್ಯಕ್ರಮ, ಇದು ನಮ್ಮ ದಿನಾಚರಣೆ. ಫಸ್ಟ್ ನಾವು ಯಾವ ದಿನಾಚರಣೆಗೆ ಯಾವ್ಯಾವ ಸಂದರ್ಭದಲ್ಲಿ ಹೋಗಿ ದಿನಗಟ್ಟಲೆ ರಾಜಕಾರಣಿಗಳನ್ನ ಕೆಲವರನ್ನ ನಾವು ಕಾಯ್ತಿದ್ದೇವೆ. ಅದು ನಮಗೂ ಅನುಭವ ಆಗಿದೆ, ನಿಮಗೂ ಅನುಭವ ಆಗಿದೆ. ಆದರೆ ನಮ್ಮದೇ ಕಾರ್ಯಕ್ರಮ ವರ್ಷಕ್ಕೊಂದು ದಿನ ನಡೆಯುತ್ತೆ. ಎಲ್ಲರೂ ಒಟ್ಟಾಗಿ ಸೇರ್ತೀವಿ. ಜಿಲ್ಲೆಯ ವಿವಿಧ ಗ್ರಾಮೀಣ ಭಾಗದಿಂದ ಬಂದಿರ್ತೀವಿ. ಒಬ್ರು ಟೀ ಕುಡಿಯಕ್ಕೆ ಹೋಗ್ತಾರೆ, ಒಬ್ರು ಮತ್ತೊಂದಕ್ಕೆ ಹೋಗ್ತಾರೆ, ಒಂದ್ ಕಡೆ ಕೂರಲ್ಲ. ಅದೊಂದು ನನಗೆ ಬಹಳ ಅಸಮಾಧಾನ. ದಿನನಿತ್ಯ 24 ಗಂಟೆ ವರ್ಷವಿಡೀ ಕೆಲಸ ಮಾಡಿರ್ತೀವಿ. ನಾವು ಒಂದು ಕಡೆ ಕೂತು ಒಂದು ಅರ್ಧ ದಿನ ಒಟ್ಟಿಗೆ ಒಂದು ಚರ್ಚೆ ಮಾಡಿ ತಮ್ಮ ಸಮಸ್ಯೆಗಳ ವಿನಿಮಯ ಮಾಡಿಕೊಂಡು ಒಟ್ಟಿಗೆ ಊಟ ಮಾಡಬೇಕು ಅನ್ನೋದು ಈ ಸಂಘಟನೆಯ ಉದ್ದೇಶ, ನಮ್ಮ ಜಿಲ್ಲಾ ಸಂಘದ ಉದ್ದೇಶ, ನಮ್ಮ ಎಲ್ಲ ಹಿರಿಯರ ಉದ್ದೇಶವೂ ಕೂಡ ಅದೇ ಆಗಿದೆ. ಯಾಕೆ ಶಿವಾನಂದ ಅವರು 3 ದಿನದಿಂದ ಆಸಕ್ತರಿದ್ದಾರೆ. ಮೊನ್ನೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು, ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿದ್ರು, ಇವತ್ತು ಪತ್ರಿಕಾ ದಿನಾಚರಣೆ. ಏನಕ್ಕೋಸ್ಕರ ಇದ್ದಾರೆ ಅಂದ್ರೆ ನಮ್ಮ ಜಿಲ್ಲೆ ನಮ್ಮವ್ರಿಗೆ ಒಳ್ಳೇದಾಗಬೇಕು ಅಂತ. ಪ್ರತಿನಿತ್ಯ ನಿಮಗೆ ಅಳವರಿಗೆ ಗೊತ್ತಾಗುತ್ತೆ. 25 ವರ್ಷಗಳ ಹಿಂದೆ ಸಂಘಟನೆ ಹೇಗಿತ್ತು, ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸ್ತಾ ಇತ್ತು. ಈಗ ಕಳೆದ 7-8 ವರ್ಷದಿಂದ ಸಂಘಟನೆ ಹೇಗಿದೆ, ಯಾರ್ಯಾರಿಗೆ ಸಮಸ್ಯೆ ಬಂದ ಸಂದರ್ಭದಲ್ಲಿ ಸಂಘಟನೆ ಯಾವ ರೀತಿ ಸ್ಪಂದಿಸ್ತಾ ಬಂದಿದೆ ಅಂತೇಳಿ ನಿಮಗೆ ಅರ್ಥ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಅರ್ಥ ಆಗುತ್ತೆ. ನಾವು ಒಂದೊಂದು ತಾಲೂಕಿನಲ್ಲಿ ಒಂದೊಂದು ರೀತಿಯ ವಿಭಿನ್ನ ರೀತಿಯ ಸಂಘಟನೆಗಳನ್ನ ಒಂದು ವರ್ಗ ಆಗಿರ್ಬೋದು, ಅತ್ಯಂತ ತುಂಬಾ ಹತ್ತಿರದಲ್ಲಿ ನಮಗೆ ಅದು ಸಹಕಾರವನ್ನು ನೀಡುತ್ತೆ. ಸೊ ಹಾಗಾಗಿ ನಾವು ಅವರ ಜೊತೆ ಒಂದು ನಿಕಟ ಬಾಂಧವ್ಯವನ್ನ ಹೊಂದಬೇಕಾದಂತ ಅಗತ್ಯತೆ ಅತ್ಯಂತ ಹೆಚ್ಚಾಗಿರುತ್ತೆ ಅಂತ ಹೇಳಿ ಭಾವಿಸ್ತೇನೆ. ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ನಾನು ನೋಡಿದ ಹಾಗೆ ಬೇರೆ ಒಂದು ಜಿಲ್ಲೆಯಲ್ಲಿ ಸಹ ಕರ್ತವ್ಯ ನಿರ್ವಹಿಸಿದ್ದೀನಿ. ಅದು ಬಾಹುಬಲಿಯ ಒಂದು ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಅಥವಾ ಇಲ್ಲಿಯ ಒಂದು ಶಾಂತಿಯ ಒಂದು ನೆಲದ ಒಂದು ಭಾವನೆ ಆಗಿರ್ಬೋದು. ಅತ್ಯಂತ ಶಾಂತಿ ಪ್ರಿಯರು ಮಾಧ್ಯಮ ಮಿತ್ರರು ಸಹ ಯಾವುದೇ ಒಂದು ದಿನದಲ್ಲಿ ಅಥವಾ ಯಾವುದೇ ಒಂದು ಘಟನೆಯಲ್ಲಿ ಅವರು ಯಾವಾಗಲೂ ಸಹ ನಮ್ಮ ಜೊತೆ ರಾಶಾಗಾಗಿ ಅಥವಾ ಸಹಕಾರ ಇಲ್ಲದೆ ನಡ್ಕೊಂಡಿರುವಂತಹ ದಿನಗಳೇ ಇಲ್ಲ. ಹಾಗಾಗಿ ನಾನು ಈ ಒಂದು ವೇದಿಕೆಯ ಮೂಲಕ ಅವರೆಲ್ಲರಿಗೂ ಸಹ ನಾನು ಕೃತಜ್ಞತೆಯನ್ನ ಹಾಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮಗೆ ಪ್ರತಿಯೊಂದರಲ್ಲೂ ಸಹ ನಾವು ಮೊದಲಿಂದನೂ ಹೇಳ್ಕೊಂಡ್ ಬಂದಿದ್ದೀವಿ, ಖಡ್ಗಕ್ಕಿಂತ ಲೇಖನಿ ಹರಿತವಾಗಿರುತ್ತೆ ಅಂತ. ಅದರಲ್ಲೂ ಸಹ ಅದು ಪತ್ರಿಕೋದ್ಯಮಕ್ಕೆ ಜಾಸ್ತಿ ಬಳಕೆ ಆಗುತ್ತೆ ಅನ್ನುವಂಥದ್ದು ಒಂದು ನನ್ನ ಭಾವನೆ. ಯಾವುದೇ ನಾವು ಬೇರೆ ಬೇರೆ ವಿಧಾನಗಳ ಮೂಲಕ ಹೇಳಿದ್ರು ಸಹ ಅದು ಕೆಲಸ ಆಗಲ್ಲ ಅಂದಾಗ ಅದು ಒಂದು ದಿನ ಪತ್ರಿಕೆಯಲ್ಲಿ ಬಂದ್ರೆ ಅಥವಾ ಮಾಧ್ಯಮದಲ್ಲಿ ಬಂದ್ರೆ ಅದ್ರ ನೆಕ್ಸ್ಟ್ ಡೇ ಕೆಲಸ ಆಗಿರುತ್ತೆ. ಸೊ ಅಂತಹ ಒಂದು ಶಕ್ತಿ, ಅಂತಹ ಒಂದು ಅದ್ಭುತ ಶಕ್ತಿ ನಾವು ಪತ್ರಿಕೋದ್ಯಮ ಮತ್ತೆ ಮಾಧ್ಯಮಕ್ಕಿದೆ ಅಂತಂದ್ರೆ ತಪ್ಪಾಗ್ಲಾರದು ಅಂತೇಳಿ ಭಾವಿಸ್ತೇನೆ. ಸೊ ಅದರಲ್ಲಿ ತಾವೆಲ್ಲರೂ ಸಹ ತೊಡಗಿಸ್ಕೊಂಡಿದ್ದೀರಾ. ಅತ್ಯಂತ ಸಮಾಜವನ್ನ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗುವಲ್ಲಿ ಮತ್ತೆ ಪ್ರಗತಿ ಅತ್ತ ತೆಗೆದುಕೊಂಡು ಹೋಗುವಲ್ಲಿ ಮಾಧ್ಯಮ ಮಿತ್ರರ ಒಂದು ಪಾತ್ರ ಅತ್ಯಂತ
ಅನಿವಾರ್ಯ ಮತ್ತೆ ಅಗತ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಸಣ್ಣ ಪತ್ರಿಕೆಗಳ ಸಂಘದ ರಾಜ್ಯಾಧ್ಯಕ್ಷ JR ಕೆಂಚೇಗೌಡ ಮತ್ತು ಸಾಹಿತಿ ಹಾಗೂ ಪತ್ರಿಕೆ ಬರಹಗಾರರಾದ ಗುರುರಾಜ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ವಿವಿಧ ಕ್ರೀಡೆಯಲ್ಲಿ ವಿಜೇತರಿಗೆ ಪತ್ರಕರ್ತರಿಗೆ ಇದೇ ವೇಳೆ ಬಹುಮಾನವನ್ನ ವಿತರಿಸಲಾಯಿತು. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಸುಲ್ತಾನುಲ್ಲಾ ಹಿಂದ್ ಎಜುಕೇಶನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಜುಮಿಯಾದ್ ಮಸೀದಿಯ ಮುಂಭಾಗ MM ರಸ್ತೆಯಲ್ಲಿ 74 ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಜುಮಿಯಾ ಮಸೀದಿಯ ಧರ್ಮಗುರುಗಳಂತಹ ಫಯೂಮುದ್ದೀನ್ ಖಾದರ್ ಅವರು ಧ್ವಜಾರೋಹಣವನ್ನ ನೆರವೇರಿಸಿದರು. ಕನ್ನಡದಲ್ಲಿ IAS ಪರೀಕ್ಷೆ ಬರೆದು ಆಯ್ಕೆಯಾಗಿರುವ ದರ್ಶನ್ ಕುಮಾರ್ ಅವರನ್ನ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ದರ್ಶನ್ ಕುಮಾರ್, ಎಲ್ಲರೂ ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ವಿದ್ಯಾಭ್ಯಾಸವನ್ನ ಮಾಡಿಸಬೇಕು. ಗ್ರಾಮಾಂತರದಲ್ಲಿ ಹುಟ್ಟಿ ಕನ್ನಡ ಶಾಲೆಯಲ್ಲಿ ಓದಿ ಇಂಜಿನಿಯರಿಂಗ್ ಪದವಿಯನ್ನ ಪಡೆದು ಅಮೆರಿಕದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ನಾನು ಭಾರತಕ್ಕೆ ಬಂದು ಕನ್ನಡದಲ್ಲಿ IAS ಪರೀಕ್ಷೆಯನ್ನ ಬರೆದು ಆಯ್ಕೆಯಾಗಿದ್ದೇನೆ. ಓದುವುದರಿಂದ ಏನಾದರೂ ಸಾಧಿಸಬಹುದು ಹಾಗೂ 1947ಕ್ಕಿಂತ ಮುಂಚೆ 1857ರಲ್ಲಿ ಪ್ರಥಮ ಸ್ವತಂತ್ರ ಹೋರಾಟ ಚಳವಳಿಯನ್ನ ನಡೆಸಲಾಗಿತ್ತು. ಈ ಚಳವಳಿಯಲ್ಲಿ ಮುಂದಾಳತ್ವವನ್ನ ವಹಿಸಿದಂತಹ ಮುಸಲ್ಮಾನರು ಹಾಗೂ ಹಿಂದೂಗಳು ಅಣ್ಣ ತಮ್ಮಂದಿರಂದಾಗಿ ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ದಾರೆ. ಎಲ್ಲರೂ ಒಗ್ಗಟ್ಟಿನ ಹೋರಾಟದ ಫಲವಾಗಿ ಇಂದು ಭಾರತಕ್ಕೆ ಸ್ವತಂತ್ರ ಗಳಿಸಿದೆ ಎಂದು ತಿಳಿಸಿದರು. ಹಾಗೂ ನಗರಸಭೆಯ ಮಾಜಿ ಸದಸ್ಯ BL ಅಬ್ದುಲ್ ಜಾಮಿಲ್ ಮಾತನಾಡಿ, ಸ್ವತಂತ್ರ ದಿನಾಚರಣೆಯನ್ನ ಸಂದರ್ಭದಲ್ಲಿ ಕನ್ನಡದಲ್ಲಿ IAS ಪಾಸ್ ಮಾಡಿರುವ ದರ್ಶನ್ ಕುಮಾರ್ ಅವನ್ನ ಸಮಾರಂಭಕ್ಕೆ ಬಂದಿರುವುದು ಹೆಮ್ಮೆಯ ವಿಚಾರ. ಸ್ವತಂತ್ರ ಸಂಗ್ರಾಮದಲ್ಲಿ ದುಡಿದು ದೇಶಕ್ಕಾಗಿ ಪ್ರಾಣ ನೀಡಿದಂತಹ ವೀರ ಯೋಧರನ್ನ ನಮನ ಸಲ್ಲಿಸುತ್ತೇವೆ. ಅವರ ಆದರ್ಶ ತತ್ವಗಳನ್ನ ನಾವು ಪಾಲಿಸಬೇಕು ಎಂದು ಕಿವಿಮಾತನ್ನ ತಿಳಿಸಿದರು. 1947ರಲ್ಲಿ ಸ್ವತಂತ್ರ ಬರೋದಕ್ಕಿಂತ ಮುಂಚೆ 1857 ಅಂದ್ರೆ 1857ರಲ್ಲಿ ಒಂದು ಪ್ರಥಮ ಸ್ವಾತಂತ್ರ್ಯ ಚಳವಳಿ ಅಂತ ನಡೆಯುತ್ತೆ. ನಿಮಗೆ ಗೊತ್ತಿರಬೇಕು, ಅದ್ರ ನೇತೃತ್ವ ವಹಿಸಿದವರು ಯಾರಾದ್ರೂ ಜ್ಞಾಪಕ ಇದೆಯಾ? ಮುಸ್ಲಿಂ ಸಮುದಾಯದವರು 1857ನೇ ಪ್ರಥಮ ಸ್ವಾತಂತ್ರ್ಯ ದಂಗೆನಲ್ಲಿ ಪ್ರಮುಖ ಪಾತ್ರರಾಗಿ ಹಿಂದೂ ಮುಸ್ಲಿಮರು ಎರಡೂ ಸಮುದಾಯದವರು ಒಗ್ಗಟ್ಟಾಗಿ ಅಣ್ಣ ತಮ್ಮರ ರೀತಿಯಲ್ಲಿ ನಿಂತು ಹೋರಾಟ ಮಾಡ್ತಾರೆ ಭಾರತ ದೇಶಕ್ಕೆ ಸ್ವತಂತ್ರ ಕೊಡಿಸೋದಕ್ಕೆ ಅಂತ. 1857ರಲ್ಲಿ ನಡೆಯುತ್ತೆ. ಅದಾದ ನಂತರ ಸುಮಾರು 100 ವರ್ಷಗಳ ಸತತ ಪ್ರಯತ್ನದ ನಂತರ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಲಭಿಸುತ್ತೆ. ಆದರೂ ಕೂಡ ನಾನು ವಿಶೇಷವಾಗಿ ಗಮನಿಸಿರ್ತಕ್ಕಂಥದ್ದು ಏನು ಅಂತಂದರೆ, ನಮ್ಮ ಸಮುದಾಯದಲ್ಲಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು, ಅದರಲ್ಲೂ ನೀವು ಶಿಕ್ಷಣದೆಡೆಗೆ ಹೆಚ್ಚಿನ ಆಸಕ್ತಿನ ವಹಿಸಿ ಮಕ್ಕಳಿಗೆ ಶಿಕ್ಷಣ ಕೊಡಿಸ್ಬೇಕು. ಆಧುನಿಕ ಶಿಕ್ಷಣದೆಡೆಗೆ ಹೆಚ್ಚೆಚ್ಚು ಗಮನ ಕೊಡಿಸಿದ್ರೆ ಅವರು ಕೂಡ ಸರ್ಕಾರದ ಭಾಗವಾಗಿ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಇಲ್ಲಿ ಯಾರಾದರೂ ಪೋಷಕರಿದ್ರೆ ಅಥವಾ ಇಲ್ಲಿ ಧರ್ಮಗುರುಗಳಿರೋ ಕಾರಣದಿಂದ ಅವ್ರಿಗೆ ನಾನು ಒತ್ತಾಯಿಸೋದೇನು ಅಂತಂದ್ರೆ, ಹೆಚ್ಚೆಚ್ಚಿನ ಸರ್ಕಾರದ ಭಾಗವಾಗಿ ಕೆಲಸ ಮಾಡೋದಕ್ಕೆ ಮಕ್ಕಳನ್ನ ಉನ್ನತ ಶಿಕ್ಷಣದೆಡೆಗೆ ನಾವು ನೋಡ್ತಿರೋ ಸಂದರ್ಭದಲ್ಲಿ ಬಹಳಷ್ಟು ಮಕ್ಕಳು ಸಣ್ಣ ಬಾಲ ಕಾರ್ಮಿಕ ಪದ್ಧತಿನಲ್ಲೇ ಇರ್ತಾರೆ. ಅದನ್ನ ಸ್ವಲ್ಪ ತಪ್ಪಿಸಿ ಅವರಿಗೆ ಶಿಕ್ಷಣದ ಮುಖಾಂತರ ಅವ್ರನ್ನ ಸಬಲೀಕರಣ ಮಾಡಿದ್ರೆ ಅವರು ಕೂಡ ಮುಂದಿನ ದಿನದಲ್ಲಿ ದೇಶ ಕಟ್ಟುವ ಒಂದು ಸದೃಢ ಪ್ರಜೆ ಆಗ್ತಾರೆ ಅಂತ ಹೇಳ್ತಾ, ಇವರು ಕೂಡ ನಮ್ಮ ದೇಶದ. ಈ ಕಾರ್ಯಕ್ರಮದಲ್ಲಿ ಸುಲ್ತಾನುಲ್ಲಾ ಹಿಂದ್ ಟ್ರಸ್ಟಿನ ಅಧ್ಯಕ್ಷರಾದಂತಹ ಕಾಜಿರ್ ಪಾಷಾ, ಉಪಾಧ್ಯಕ್ಷರಾದಂತಹ ಸಾರ್ವರ್ ಪಾಷಾ, ಕಾರ್ಯದರ್ಶಿಗಳಂತಹ ಫಾರಿಜ್ ನೂರ್, ಫಯಾಜ್ ಪಾಷಾ, ಫೈಜಾನ್, ಮೆಹಬೂಬ್ ಪಾಷಾ ಹಾಗೂ ಮುಂತಾದವರು ಹಾಜರಿದ್ದರು. ಮೊಹಿದ್ದೀನ್ ಪಾಷಾ, ಅರಸೀಕೆರೆ, ಜಸ್ಟ್ ನ್ಯೂಸ್. ಕನ್ನಡ ಭಾಷೆಯ ಖ್ಯಾತ ಹಾಡುಗಾರ SP ಬಾಲಸುಬ್ರಹ್ಮಣ್ಯಂ ಅವರ ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ದು, ಶೀಘ್ರ ಗುಣಮುಖರಾಗಿ ಬರುವಂತೆ ಅಭಿಮಾನಿಯಾದಂತಹ ಕಲಾವಿದನಾದಂತಹ ಅರಸೀಕೆರೆ ತಾಲೂಕಿನ ಬಾಳವಳ್ಳಿಯ ನಿವಾಸಿ BN ನಂದನ್ ತನ್ನ ಕೈಚಳಕದಲ್ಲಿ ಅವರ ಭಾವಚಿತ್ರವನ್ನ ರಚಿಸಿ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. 24 ವರ್ಷದ ನಂದನ್ ಇವರ ಕಿವಿ 100ಕ್ಕೆ 86ರಷ್ಟು ಭಾಗ ಕೇಳಿಸುವುದಿಲ್ಲ ಮತ್ತು ಮಾತನಾಡಬೇಕಾದ್ರೆ ಹಿಡಿದು ಮಾತನಾಡುತ್ತಾರೆ. ಹಂಪೆಯ ವಿಶ್ವವಿದ್ಯಾನಿಲಯದ ಮಾಸ್ಟರ್ ಆಫ್ ವಿಸಿಯುವಲ್ ಅಂತಿಮ ವರ್ಷದ ಪದವಿ ಶಿಕ್ಷಣವನ್ನ ಪಡೆಯುತ್ತಿದ್ದಾರೆ. ಟಿವಿಯಲ್ಲಿ ಮತ್ತು ಮೊಬೈಲ್ನಲ್ಲಿ ಖ್ಯಾತ ಹಾಡುಗಾರ SP ಬಾಲಸುಬ್ರಹ್ಮಣ್ಯಂ ಅವರ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವುದು ಈತನಿಗೆ ನೋವನ್ನುಂಟು ಮಾಡಿದೆ. ಬೇಗ ಗುಣಮುಖರಾಗಿ ಬರಲಿ ಎಂದು ಹಾರೈಸಿ ಅವರ ಭಾವಚಿತ್ರವನ್ನ ತನ್ನ ಕೈಚಳಕದಲ್ಲಿ ಮೂಡಿಸಿ ಗಮನ ಸೆಳೆದಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ನಂದನ್, ಹಲವಾರು ದಿವಸಗಳಿಂದ ಆಸ್ಪತ್ರೆಯ ತುರ್ತು ಘಟಕದಲ್ಲಿ ಇಡಲಾಗಿದೆ. ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಮಗೆ ನೋವನ್ನುಂಟು ಮಾಡಿದೆ. SP ಬಾಲಸುಬ್ರಹ್ಮಣ್ಯಂ ಅವರು ಇದುವರೆಗೂ 50,000ಕ್ಕೂ ಅಧಿಕ ಹಾಡುಗಳನ್ನ ಹಾಡಿ
ಮನೆ ಮಾತಾಕಿದ್ದಾರೆ. ಅವರ ಹಾಡುಗಳಿಂದಲೇ ಕೇಳಲು ಇಷ್ಟಪಡುತ್ತಾರೆ. ನಾನು ಕೂಡ ಅವರ ಅಭಿಮಾನಿಯಾಗಿದ್ದು ಇಂದು ಅನಾರೋಗ್ಯದಿಂದ ಬಳಲುತ್ತಿದ್ದು ಅವರು ಗುಣಮುಖರಾಗಿ ಬರಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಮಗೆ ಅವರ ಕಂಠದಲ್ಲಿ ಹೊಸ ಹೊಸ ಹಾಡನ್ನ ಕೇಳುವ ಸೌಭಾಗ್ಯ ಕರುಣಿಸಲಿ ಎಂದು ಬೇಡುವುದರಾಗಿ ವಿಶೇಷ ಚೇತನ ನಂದನ್ ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ನಾನು HPP ಅವರ ಅಭಿಮಾನಿ. ಅವರಿಗೆ ಬೇಗ ಕೊಡವಾಗಲಿ ಎಂದು ಕೇವಲಕ್ಕೆ ಕೇಳಿಕೊಳ್ತೇನೆ. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಸಂಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದಂತಹ ಯಂತ್ರಶ್ರೀ ಕಾರ್ಯಕ್ರಮವನ್ನ ಇಂದು ಹರಿಹರಪುರದ ಗ್ರಾಮದಲ್ಲಿ ಪೌರಾಡಳಿತ, ರೇಷ್ಮೆ ಹಾಗೂ ತೋಟಗಾರಿಕೆ ಸಚಿವರಾದಂತಹ ನಾರಾಯಣಗೌಡರವರು ಭತ್ತ ನಾಟಿ ಮಾಡುವ ಯಂತ್ರವನ್ನ ಸ್ವತಃ ತಾವೇ ಚಾಲನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು. ಕೇರ್ಪೇಟೆ, ಜಸ್ಟ್ ನ್ಯೂಸ್. ಸಣ್ಣ ಕೈಗಾರಿಕೆ ಸಂಘದ ಅಧ್ಯಕ್ಷರಾಗಿ ಸಮಾಜ ಸೇವಕರಾದಂತಹ ಜೆಯು ಮಹಂತೇಶಪ್ಪನವರು ಸಭೆಯಲ್ಲಿ ಆಯ್ಕೆ ಮಾಡಲಾಗಿದೆ. ಹಾಸನ ನಗರದ ಹೊರವಲಯದಲ್ಲಿರುವ ಸಣ್ಣ ಕೈಗಾರಿಕೆ ಸಂಘದ ಭವನದಲ್ಲಿ ಭಾನುವಾರ ನಡೆದ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಯಿತು. ಎಲ್ಲರೂ ಒಪ್ಪಿಗೆಯಂತೆ ಸಮಾಜ ಸೇವಕರಾದಂತಹ ಜೆಯು ಮಹಂತೇಶಪ್ಪನವರಿಗೆ ಸಂಘದ ಅಧ್ಯಕ್ಷರಾಗಿ ಮಾಡಲಾಗಿದೆ. ಮಾಧ್ಯಮಕ್ಕೆ ಮಾಹಿತಿ ನೀಡಿದ ನೂತನ ಅಧ್ಯಕ್ಷ ಜೆಯು ಮಹಂತೇಶಪ್ಪನವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ಎಲ್ಲರ ಸಲಹೆ ಸೂಚನೆಯನ್ನ ಪಡೆದು ಸಹಕಾರದಲ್ಲಿ ಉತ್ತಮ ಕೆಲಸವನ್ನ ಮಾಡಲಾಗುವುದು. ಹದಗೆಟ್ಟಿರುವಂತಹ ರಸ್ತೆ, ವಿದ್ಯುತ್ ದೀಪ, ಸ್ವಚ್ಛತೆಯ ಬಗ್ಗೆ ಗಮನವನ್ನ ಕೊಡಲಾಗುವುದು ಎಂದು ಸಣ್ಣ ಕೈಗಾರಿಕೆಯ ಸವಾಲಿನೊಂದಿಗೆ ತುಂಬಾ ಕಷ್ಟದಲ್ಲಿ ನಡೆಸಿಕೊಂಡು ಬರಲಾಗುತ್ತಿದೆ. ಕರೋನಾ ಮಹಾಮಾರಿ ಆವರಿಸಿರುವ ಕಷ್ಟದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲವನ್ನ ಸರಿದಾರಿಯಲ್ಲಿ ಕರೆದೊಯ್ಯಲಾಗುವುದು. ಬಡ ಮನೆಗಳಿಗೆ ಸಣ್ಣ ಪುಟ್ಟ ಉತ್ಪಾದನೆಯಾಗುವಂತಹ ವಸ್ತುಗಳ ಬಳಸುವ ನಿಟ್ಟಿನಲ್ಲಿ ಕೊಂಡೊಯ್ಯಲಾಗುವುದು. ಬಡವರಿಗೆ ಲೋನ್ ಮೂಲಕ ಚಿಕ್ಕದಾಗಿ ಭೂಮಿ ನೀಡಿ ಅವರ ಬದುಕನ್ನ ಸಾಗಿಸಲು ವಸ್ತುಗಳನ್ನ ಉತ್ಪಾದನೆ ಮಾಡುವುದಕ್ಕೆ ಅನುಕೂಲ ಮಾಡಿಕೊಡಲಾಗುವುದು ಎನ್ನುವುದು ನಮ್ಮ ಉದ್ದೇಶವಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಗಿರೀಶ್ ಮತ್ತು ಶಾಸಕರು ಹಾಗೂ ಕೈಗಾರಿಕೆ ಸಚಿವರು ಸಹಕಾರದಲ್ಲಿ ಭೂಮಿ ಪಡೆದು ಸಣ್ಣ ಸಣ್ಣ ಕೈಗಾರಿಕೆಯಲ್ಲಿ ತೊಡಗಿರುವವರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು. ಇದೇ ವೇಳೆ ಕೈಗಾರಿಕೆ ಸಂಘದ ಬೆಂಗಳೂರು ನಿವಾಸಿಯಾದಂತಹ ಮಲ್ಲೇಶ್ ಗೌಡ, ರಂಗಸ್ವಾಮಿ, ಮಂಜುನಾಥ್, ಹಿಂದಿನ ಅಧ್ಯಕ್ಷರಾದಂತಹ ವಿಶ್ವನಾಥ್, ಉಪಾಧ್ಯಕ್ಷರಾದಂತಹ ಕಿರಣ್, ಮದನ್ ಕುಮಾರ್, ರಾಜೇಂದ್ರ, ಗೋಪಿನಾಥ್, ಡಿವಿ ಹೆಗಡೆ ಇತರರು ಹಾಜರಿದ್ದರು. ಶ್ರೀನಿವಾಸ್, ಹಾಸನ್, ಜಸ್ಟ್ ನ್ಯೂಸ್. ಹೊಳೆನರಸೀಪುರ ಪಟ್ಟಣದ ಕೋಟೆ ದಾಸೇಗೌಡರ ಬೀದಿಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಡೆ ಶ್ರಾವಣದ ಶನಿವಾರ ಪ್ರಯುಕ್ತವಾಗಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಶ್ರೀ ಶಾರ್ವರಿ ಸಂವತ್ಸರದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಶನಿವಾರ ಆರದ್ರ ನಕ್ಷತ್ರದಲ್ಲಿ ಶ್ರೀ ಸ್ವಾಮಿಯ ಮೂಲ ವಿಗ್ರಹಗಳಿಗೆ ಪುಣ್ಯಹ ಪಂಚಾಮೃತ ಅಭಿಷೇಕ, ವೇದ ಪಾರಾಯಣ, ಸ್ತೋತ್ರ ಪಠಣ, ಮಹಾ ನೈವೇದ್ಯವನ್ನ ನಡೆಸಲಾಯಿತು. ಶ್ರೀ ಸ್ವಾಮಿಯವರಿಗೆ ಅರಿಗಿ ಮೂರ್ತಿಯನ್ನ ವಿಶೇಷವಾಗಿ ಅಲಂಕರಿಸಿ ಮನೆಯಲ್ಲಿ ಉತ್ಸವದೊಂದಿಗೆ ಅರಸೇವೆಯನ್ನ ನಡೆಸಲಾಯಿತು. ತದದಿ ಆರಾಧನೆಯ ಸೇವೆಗಳ ನಂತರ ಮಹಾಮಂಗಳಾರತಿಯನ್ನ ನೆರವೇರಿಸಲಾಯಿತು. ಭಕ್ತರಿಗೆ ತೀರ್ಥ ಪ್ರಸಾದವನ್ನ ವಿತರಿಸಲಾಯಿತು. ಪೂಜಾ ಕಾರ್ಯದಲ್ಲಿ HVK ಗ್ರೂಪಿನ HK ಕಾಂತರಾಜು, HV ವೆಂಕಟೇಶ್ ಕುಮಾರ್, ಹೇಮರಾಜು, ಕಿಶೋರ್ ಇತರರು ಪಾಲ್ಗೊಂಡಿದ್ದರು. ರವಿಕುಮಾರ್, ಹೊಳೆನರಸೀಪುರ, ಜಸ್ಟ್ ನ್ಯೂಸ್. ನಿಲ್ಲದ ಕೋವಿಡ್-19 ಆತಂಕ. ಇಂದು ಸಹ 3 ಜನ ಮೃತಪಟ್ಟಿದ್ದು ಮೃತರ ಸಂಖ್ಯೆ 127ಕ್ಕೆ ಏರಿಕೆ. ಹಾಸನ ಜಿಲ್ಲೆಯಲ್ಲಿ 145 ಪಾಸಿಟಿವ್ ಪ್ರಕರಣಗಳು ದಾಖಲು. ಒಟ್ಟು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 4571ಕ್ಕೆ ಏರಿಕೆ. 2762 ಜನ ಗುಣಮುಖರಾಗಿ ಬಿಡುಗಡೆ. 1682 ಜನಕ್ಕೆ ಕೋವಿಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಸ್ಪಷ್ಟನೆ. ಇಂದು ಪತ್ರಿಕೋದ್ಯಮವು ನಾನಾ ಸವಾಲುಗಳನ್ನ ಎದುರಿಸಬೇಕಾಗಿದೆ. ಸಮಾಜದ ಅಂಕುಡೊಂಕುಗಳನ್ನ ಎತ್ತಿ ಹಿಡಿದು ಸರಿಪಡಿಸಿ ಉತ್ತಮ ಸಮಾಜಕ್ಕಾಗಿ ಕಾರ್ಯನಿರ್ವಹಿಸಬೇಕು. ಜವಾಬ್ದಾರಿಯನ್ನ ಅರಿತು ವಸ್ತುನಿಷ್ಠ ವರದಿ ಪ್ರಕಟಿಸಲು ಜಿಲ್ಲಾಧಿಕಾರಿ ಆರ್ ಗಿರೀಶ್ ಕರೆ. ಮತ್ತು ದೇಶದ ಅಭಿವೃದ್ಧಿಯಲ್ಲಿ ಸಣ್ಣ ಕೈಗಾರಿಕೆಗಳ ಪಾತ್ರ ಬಹುಮುಖ್ಯ. ಸಣ್ಣ ಕೈಗಾರಿಕೆ ಸಂಘದ ನೂತನ ಅಧ್ಯಕ್ಷರ ಆಯ್ಕೆ. ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆ.